ಹಳ್ಳಿಲಿ ಒಂದು ಹೊಸ ಎನ್ವೈರನ್ಮೆಂಟ್ ಸ್ಟಾರ್ಟ್ ಆಗಿದೆ. ಅದು ಏನು ಅಂದ್ರೆ, ಒಬ್ಬ ರೈತ ಹಾಕಿದ ಬೆಳೆನ ಇನ್ನೊಬ್ಬ ರೈತ ರಿಪೀಟ್ ಮಾಡ್ತಾನೆ. ಅಂದ್ರೆ ಫಾರ್ ಎಕ್ಸಾಂಪಲ್, ಈ ಸತಿ ಒಬ್ರು ಗೆಂಡೆ ಹಾಕಿ ಅದ್ರಲ್ಲಿ ಲಾಭ ತಗೊಂಡ್ರು ಅಂದ್ರೆ ನೆಕ್ಸ್ಟ್ ಇಯರ್ ಎಲ್ಲಾ ಗೆಂಡೆನೆ ಹಾಕ್ತಾರೆ. ಮತ್ತೆ ನೆಕ್ಸ್ಟ್ ಇಯರ್ ಎಲ್ಲಾ ಗೆಂಡೆ ಹಾಕ್ತಿಂದ ಪ್ರೊಡಕ್ಷನ್ ಜಾಸ್ತಿ ಆಗಿ ಗೆಂಡೆ ರೈಟ್ ಕಮ್ಮಿ ಆಗುತ್ತೆ. ಗೆಂಡೆ ಅಂದ್ರೆ ಆಲೂಗೆಡ್ಡೆ, ಇಲ್ಲ ಕಬ್ಬು ಹಾಕಿದ್ರು ಅಂದ್ರೆ ಎಲ್ಲ ಕಬ್ಬನೇ ಹಾಕ್ತಾರೆ. ಬಟ್ ಹಾಕ್ಲಿ, ಯಾಕೆಂದ್ರೆ ನಮ್ಮ ರೈತರಿಗೆ ಒಂದು ಹೊಸ ಮಾಡೋದು ಏನು ಹೊಸ ಒಂದು ಬಿತ್ತನೆ ಮಾಡಿರ್ಬೋದು, ಅಗ್ರಿಕಲ್ಚರ್ ಮಾಡಿರ್ಬೋದು, ಅಷ್ಟು ಗೊತ್ತಾಗಲ್ಲ. ಸೊ ಅದಕ್ಕೋಸ್ಕರ ಅವರು ಲಾಭದ ಒಂದು ಮೈಂಡ್ ಸೆಟ್ ಇಟ್ಕೊಂಡು ಆ ಥರ ಮಾಡ್ತಾರೆ. ಬಟ್ ನನ್ನ ಒಪಿನಿಯನ್ಗಿಂತ ನನ್ನ ಸಜೆಷನ್ ಏನು ಅಂದ್ರೆ, ರೈತರಿಗೆ ದೊಡ್ಡ ಸಜೆಷನ್ ಕೊಡುವಷ್ಟು ಇರಲ್ಲ. ಬಟ್ ನಂದೊಂದು ಏನು ಅಂದ್ರೆ, ಒಂದು ನ್ಯೂ ಆಗಿ ಸ್ಟಾರ್ಟ್ ಮಾಡಿ, ಏನೋ ಒಂದು ಸುತ್ತಲೂ ಇರಲ್ವಲ್ಲ, ಅದನ್ನ ನೋಡಿ ನಿಮಗೇನಾದ್ರು ಸ್ಟಾರ್ಟ್ ಮಾಡಬೇಕು ಅಂದ್ರೆ ಅದನ್ನ ಸ್ಟಾರ್ಟ್ ಮಾಡಿ, ಕ್ಲಿಕ್ ಆಗುತ್ತೆ ನೋಡಿ. ಅದು ಫೇಲು ಆಗ್ಬೋದು ಅಥವಾ ಪಾಸು ಆಗ್ಬೋದು. ಎವ್ರಿಥಿಂಗ್ ಡಿಪೆಂಡ್ ಅಪಾನ್ ಯುವರ್ ಕನ್ಸಿಸ್ಟೆನ್ಸಿ ಅಂಡ್ ಯುವರ್ ವರ್ಕ್. ಎಲ್ಲ ನೀವು ಯಾವ ರೀತಿ ಒಂದು ಪ್ರಯತ್ನ ಪಡ್ತಿರಲ್ಲ ಅದ್ರ ಮೇಲೆ ನಿಂತಿದೆ. ಫಾರ್ ಎಕ್ಸಾಂಪಲ್, ನಾನು ಫಸ್ಟ್ ಮಶ್ರೂಮ್ ಸ್ಟಾರ್ಟ್ ಮಾಡಿದಾಗ ಒಬ್ರು ಬೆಂಗಳೂರಲ್ಲಿ ಹೇಳಿದ್ರು, ಏನು ಅಂದ್ರೆ ಬೆಂಗಳೂರಲ್ಲೇ ಬೆಳೆಯಕ್ಕೆ ಒದ್ದಾಡ್ತಿದ್ದಾರೆ, ಇಲ್ಲಿ ಆ ಥರ ಬೆಳಿತೀರಾ ಅಂತ. ಬಟ್ ನಾನು ಅವ್ರ ಮಾತು ಕೇಳಿ ಅವತ್ತು ಕೈ ಬಿಟ್ಟಿದ್ರೆ ಇವತ್ತು ಬೆಳೆಯೋಕ್ಕೂ ಆಗ್ತಿರಲಿಲ್ಲ, ಏನೂ ಆಗ್ತಿರಲಿಲ್ಲ. ಸೊ ಆ ಥರ ಏನು ಮೈಂಡ್ ಸೆಟ್ ಇಟ್ಕೋಬೇಡಿ. ಬೆಂಗಳೂರಲ್ಲಿ ಬೆಳೆಯೋಕ್ಕಾಗಲಿಲ್ಲ ಅಂದರೆ ನಾನು ನಮ್ಮೂರಲ್ಲಿ ಬೆಳಿತೀನಿ ಅಂತ ನೀವು ತೋರಿಸಿ. ಆಗಲೇ ನೀವು ಬೆಳೆದಾಗ ಅವ್ರು ಏನು ಹೇಳಿದ್ರಲ್ಲ, ಅವತ್ತು ನಮ್ಮ ಹುಡುಗ ಕೂಡ ಒಬ್ಬ ಮಶ್ರೂಮ್ ಬೆಳೆದಿದ್ದಾನೆ ಅಥವಾ ಅವ್ನ ಬಿಸ್ನೆಸ್ ಅಲ್ಲಿ ಓನ್ ಆಗಿ ಬಿಲ್ಡ್ ಆಗಿದ್ದಾನೆ ಅಂತ ಹೇಳ್ತಾರೆ. ಸೊ ಯಾವತ್ತು ನಿಮ್ದೊಂದು ಗೀಲ್ ಇರುತ್ತಲ್ಲ, ನಿಮ್ದೊಂದು ಏನು ಡ್ರೀಮ್ ಇರುತ್ತಲ್ಲ, ಅದ್ರ ಮೇಲೆ ಕನ್ಸಿಸ್ಟೆನ್ಸಿಯಿಂದ ವರ್ಕ್ ಮಾಡಿ. ಆಗ ಮಾತ್ರ ಪ್ರತಿಯೊಂದು ಕಾರ್ಯವು ಸಾಧನ ಆಗಕ್ಕೆ ಸಾಧ್ಯ. ಇಲ್ಲ ಅಂದ್ರೆ ಎಲ್ಲ ಒಂದು ಡ್ರೀಮ್ಸ್ ಆಗಿ ಉಳಿಯುತ್ತೆ, ಯಾವುದು ನನ್ಸಾಗಲ್ಲ. ಸೊ ದಿಸ್ ಇಸ್ ಮೈ ಮೆಸೇಜ್ ಟು ಆಲ್ ಯಂಗ್ಸ್ಟರ್ಸ್ ಅಂಡ್ ಆಲ್ ಎಂಟರ್ಪ್ರಿನರ್ಸ್ ಹೂ ಆರ್ ಇನ್ ಫಾರ್ಮಿಂಗ್ ಫೀಲ್ಡ್. ಡೂ ಯುವರ್ ವರ್ಕ್ ವಿತ್ ಕನ್ಸಿಸ್ಟೆನ್ಸಿ.